ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಅನುದಿನದ ಧ್ಯಾನಕ್ಕಾಗಿ ಕಾದುಕೊಂಡಿದ್ದೀರಲ್ಲವೇ? ಬನ್ನಿ ಹಾಗಾದರೆ ದೇವರ ಪರಿಶುದ್ಧ ವಾಕ್ಯದಿಂದ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ನಮ್ಮ ಹೃದಯ ಸಿದ್ಧಪಡಿಸಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಅದೇನೋ ಬ್ರದರ್, ಎಲ್ಲ ಬಾಧೆಗಳೇ, ಎಲ್ಲ ಶ್ರಮೆಗಳೇ, ಎಲ್ಲ ಶೋಧನೆಗಳೇ, ಎಲ್ಲ ಕಷ್ಟಗಳೇ ಎಂದು ಸಹಜವಾಗಿ ಪ್ರತಿ ಮನುಷ್ಯನು ಇದೇ ಮಾತನ್ನು ಹೇಳ್ತಾನೆ. ನಿಜವೇ, ಈ ಲೋಕ ಶ್ರಮೆಯ ಲೋಕವಾಗಿದೆ. ಯಾಕೆಂದರೆ ಇದು ಪಾಪದ ಲೋಕವಲ್ಲವೋ? ಇದು ಪಾಪಿಗಳಿಗೆ ಇಷ್ಟವಾದ ಲೋಕ. ಅದಕ್ಕಾಗಿಯೇ ಶೋಧನೆಗಳಿರ್ತವೆ, ಹೋರಾಟಗಳಿರ್ತವೆ. ಮುಖ್ಯವಾಗಿ ಆಧ್ಯಾತ್ಮಿಕವಾಗಿ ಒಬ್ಬ ವ್ಯಕ್ತಿ ಜೀವಿಸಬೇಕೆಂದಿರುವಾಗ, ಯೇಸುವಿಗಾಗಿ ಜೀವಿಸಬೇಕೆಂದಿರುವಾಗ, ಪರಿಶುದ್ಧನಾಗಿ ಜೀವಿಸಬೇಕೆಂದಿರುವಾಗ, ಲೋಕಕ್ಕೂ ಶರೀರಕ್ಕೂ ಒಳಗಾಗದಂತೆ ಯೇಸುವಿನ ಮಕ್ಕಳಾಗಿ ಬದುಕಬೇಕೆಂದಿರುವವರಿಗೆ ತಪ್ಪದೆ ಮತ್ತಷ್ಟು ಹೆಚ್ಚು ಶೋಧನೆಗಳಿರ್ತವೆ. ಆದರೆ ನಮ್ಮಲ್ಲಿ ಕೆಲವರು ಹೇಳ್ತಾರೆ, ನಾನೊಬ್ಬನೇ ಶೋಧನೆಗೊಳಗಾಗ್ತಿದ್ದೇನೆ, ನನಗೊಬ್ಬನಿಗೆ ಈ ಬಾಧೆಗಳಿವೆ, ನನಗೊಬ್ಬನಿಗೆ ಈ ಹೋರಾಟಗಳಿವೆ, ನಾನೊಬ್ಬಳೇ ಈ ರೀತಿ ಶ್ರಮೆಯ ಪಾಲಾಗ್ತಿದ್ದೇನೆ ಎಂದು ಬಹಳಷ್ಟು ಸಾರಿ ಅಂದುಕೊಳ್ತಿರ್ತೇವೆ. ಹೌದಲ್ಲವೋ? ನನ್ನ ಬಾಧೆ ನಿಮಗೇನು ಗೊತ್ತು ಅನ್ನುತ್ತಾ ಇರ್ತೇವಲ್ಲವೇ? ನಮಗೆ ಪ್ರಿಯರೇ, ಎಲ್ಲರ ಬಾಧೆಗಳು ಗೊತ್ತಾಗ್ತವೆ. ಯಾಕೆಂದರೆ ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವಲ್ಲವೇ? ಪ್ರಾರ್ಥನಾ ಮನವಿಗಳ ಮುಖಾಂತರ ನಾನಾ ವಿಧವಾದ ಸಮಸ್ಯೆಗಳು, ಬಾಧೆಗಳು, ಹೋರಾಟಗಳನ್ನು ಕುರಿತಾಗಿ ಪ್ರಾರ್ಥಿಸಿರಿ ಎಂದು ನಮಗೆ ತಿಳಿಸ್ತಿದ್ದೀರಲ್ಲವೇ? ಅಷ್ಟಕ್ಕೂ ಮನುಷ್ಯರಿಗೆ ಎಷ್ಟು ವಿಧವಾದ ಸಮಸ್ಯೆಗಳಿರ್ತವೆ, ಎಷ್ಟು ವಿಧವಾದ ಹೋರಾಟಗಳಿರ್ತವೆ, ಎಷ್ಟು ವಿಧವಾದ ಶೋಧನೆಗಳಿರ್ತವೆ. ಯವನಸ್ಥರಿಗೆ ಒಂದು ವಿಧವಾದ ಶೋಧನೆ, ಕುಟುಂಬಸ್ಥರಿಗೆ ಒಂದು ವಿಧವಾದ ಶೋಧನೆ, ಸ್ತ್ರೀಯರಿಗೆ ಶೋಧನೆ, ಉದ್ಯೋಗ ಮಾಡುವಾಗ ಶೋಧನೆ, ವ್ಯಾಪಾರದಲ್ಲಿ ಒಂದು ವಿಧವಾದ ಶೋಧನೆ, ವ್ಯವಸಾಯದಲ್ಲಿ ಒಂದು ವಿಧವಾದಂತಹ ಶೋಧನೆ, ಎಷ್ಟೋ ವಿಧವಾದ ಶೋಧನೆಗಳಿವೆ. ಚಿಕ್ಕ ಮಕ್ಕಳು ಕೂಡ ಈ ದಿನ ಹೇಳ್ತಾರೆ, ಪರೀಕ್ಷೆ ಬರೆಯಲು ಭಯವೆನಿಸುತ್ತೆ ತಾತ ಅವರೇ, ಪ್ರಾರ್ಥಿಸಿರಿ ಅನ್ನುತ್ತಾರೆ. ಅವರಿಗೂ ಕೂಡ ಶೋಧನೆ, ಪಾಪ ಪರೀಕ್ಷೆ ಅಂದ್ರೆ. ಆದರೆ ನಾವು ಒಂದು ಸಾರಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ಈ ಲೋಕದಲ್ಲಿ ಇವು ಸಾಧಾರಣವೇ ಅಂದುಕೊಳ್ಳುವಾಗ ಅರ್ಧದಷ್ಟು ಸಮಸ್ಯೆಗಳು ತೀರಿ ಹೋಗ್ತವೆ. ಯಾಕೆಂದರೆ ಯೇಸುವನ್ನು ನಂಬಿದವನು ಶೋಧನೆಯನ್ನು ಜಯಿಸುವವನಾದುದರಿಂದ ಶೋಧನೆ ನೋಡಿ ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ. ಶೋಧನೆಗಳು ಬರಬಹುದೇನೋ, ಆದರೆ ಶೋಧನೆಗಳು ಮತ್ತೊಂದು ಉನ್ನತ ಪದಕ್ಕೆ ನಡೆಸಬಹುದೇನೋ, ಆದರೆ ಶೋಧನೆಗೆ ಭಯಪಡುವ ಅಗತ್ಯವಿಲ್ಲ. ನೋಡಿ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 13ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ನಿಮ್ಮೊಬ್ಬರಿಗೆ ಏನೋ ವಿಚಿತ್ರವಾದ ಶೋಧನೆ ಇಲ್ಲ. ಮನುಷ್ಯರಿಗೆ ಬರುವಂತಹ ಪ್ರತಿ ಶೋಧನೆ ಪ್ರತಿಯೊಬ್ಬರಿಗೂ ಬರುತ್ತೆ. ಹಸುವೆ ಆಗತ್ತೆ, ಶೋಧನೆ ಅಲ್ಲವೇ? ದಾಹವಾಗ್ತದೆ, ಹೌದಲ್ಲವೇ? ಚಳಿ ಆಗ್ತದೆ. ಮತ್ತೇನು? ನಮಗೆ ಈ ಲೋಕದಲ್ಲಿ ನಿಂದೆಗಳಿರ್ತವೆ, ಅವಮಾನಗಳಿರ್ತವೆ, ಆರ್ಥಿಕ ತೊಂದರೆಗಳಿರ್ತವೆ, ಕುಟುಂಬ ಸಮಸ್ಯೆಗಳಿರ್ತವೆ, ಬಹಳ ಕೊರತೆಗಳಿರ್ತವೆ. ಕೆಲವೊಂದು ಸಾರಿ ಯಾವುದೊಂದು ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತೇವೆ. ಅಂತಹ ಸಮಯಗಳಲ್ಲಿ ನಾವು ಯೇಸುವಿನ ಕಡೆಗೆ ನೋಡುವುದನ್ನು ಕಲಿಯುವುದಾದರೆ ಶೋಧನೆಯ ಜೊತೆಗೆ ದೇವರು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ನಮಗೆ ಉಂಟು ಮಾಡುತ್ತಾರೆ ಎಂಬುದಾಗಿ ಗುರುತಿಸಬಲ್ಲೆವು. ಸಾಧಾರಣವಾಗಿ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು, ಏನಂತೆ, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಆತನು ಬರಗೊಡಿಸುವುದಿಲ್ಲ. ನೀವು ಸಹಿಸಿಕೊಳ್ಳುವುದಕ್ಕಿಂತಲೂ ಹೆಚ್ಚಾದ ಶೋಧನೆ ಆತನು ನಿಮಗೆ ಎಂದಿಗೂ ಬರಗೊಡಿಸುವುದಿಲ್ಲ. ಶೋಧಿಸುವವನು ಸೈತಾನನಾಗಿದ್ದಾನೆ. ಅವನೊಬ್ಬ ಶೋಧಕನು. ಅವನು ವೇದಿಸುತ್ತಾನೆ. ಅವನು ನಮ್ಮನ್ನು ಕುಗ್ಗಿಸಿ ಬಿಡುತ್ತಾನೆ. ಸೈತಾನನು ಉಂಟು ಮಾಡುವ ಶೋಧನೆಗಳನ್ನು ದೇವರು ನಮಗೆ ಪರಿಶೋಧನೆಯಾಗಿ ಮಾರ್ಪಡಿಸಿ, ಆ ಶೋಧನೆಯಲ್ಲಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ, ನಮ್ಮ ನಂಬಿಕೆಯನ್ನು ಬಲಪಡಿಸುವುದಕ್ಕಾಗಿ, ನಾವು ಮತ್ತಷ್ಟು ಹೆಚ್ಚು ದೇವರ ಮೇಲೆ ಆಧಾರಗೊಂಡು ಶೋಧನೆ ಜಯಿಸುವುದಕ್ಕಾಗಿ
ನಮ್ಮ ಯೇಸು ಕ್ರಿಸ್ತನು ನಮ್ಮ ಹಾಗೆ ಎಲ್ಲಾ ವಿಷಯಗಳಲ್ಲಿ ಶೋಧನೆಗೊಳಗಾದರೂ ಪಾಪ ಮಾತ್ರ ಮಾಡಲಿಲ್ಲ. ಅಂತಹ ಶಕ್ತಿಯನ್ನು ಎಷ್ಟೇ ಶೋಧನೆಗಳು ಬಂದರೂ ಪಾಪದಲ್ಲಿ ಬೀಳಲಾರದಂತೆ ಕಾಪಾಡಬಲ್ಲಂತಹ ಕರ್ತನು ನಮಗಿದ್ದಾರೆ. ಆ ಶೋಧನೆಯಿಂದ ತಪ್ಪಿಸಿಕೊಳ್ಳಲು ಮಾರ್ಗವನ್ನು ತೋರಿಸುವುದಕ್ಕೆ ಸಿದ್ಧವಾಗಿದ್ದಾರೆ. ನಾವು ಸಹಿಸಲಾರದಷ್ಟು ಶೋಧನೆಯನ್ನು ನಮಗೆ ಬರಮಾಡಿ ವಿಫಲಗೊಳಿಸಬೇಕೆಂಬ ವಿಷಯ ದೇವರಿಗಿಲ್ಲ ಪ್ರಿಯರೇ. ಅಂತಹ ಆಲೋಚನೆ ದೇವರಿಗಿಲ್ಲ. ನಾವು ಎಷ್ಟರ ಮಟ್ಟಿಗೆ ಸಹಿಸಿಕೊಳ್ಳಬಲ್ಲೆವೋ ಅದಕ್ಕಿಂತಲೂ ಹೆಚ್ಚು ಸೈತಾನನು ನಮಗೆ ಶೋಧಿಸಲು ಬಿಡುವುದಿಲ್ಲ. ಯೋಬನನ್ನು ಶೋಧಿಸುವುದಕ್ಕಾಗಿ ದೇವರು ಅನುಮತಿಸಿದಾಗ ಅವನ ಪ್ರಾಣವನ್ನು ಮಾತ್ರ ನೀನು ಮುಟ್ಟುವ ಹಾಗಿಲ್ಲ ಎಂದು ವಾರ್ನಿಂಗ್ ಕೊಡ್ತಾರಲ್ಲವೇ? ದೇವರು ನಮ್ಮನ್ನು ಎಷ್ಟರ ಮಟ್ಟಿಗೆ ಅನುಮತಿಸಬಹುದೋ ಅಷ್ಟೇ ಅನುಮತಿಸ್ತಾರೆ. ನಮ್ಮ ಕರ್ತನು ಅಕ್ಕಸಲಿಗನ ಅಗ್ನಿ ಅಂತಿದ್ದಾರೆ. ಅಕ್ಕಸಲಿಗನು ತನ್ನ ಬಂಗಾರವನ್ನು ಆ ಅಗ್ನಿಯ ಬೆಂಕಿ ಪುಟಕ್ಕೆ ಹಾಕ್ತಾನೆ. ಹಾಗೆ ಹಾಕಿ ಅದು ಸುಡುತ್ತಾ ಇರುವಾಗ, ಕರಗಿ ಹೋಗುತ್ತಿರುವಾಗ ಮನೆಗೆ ಹೋಗಿ ಮಲಗೋದಿಲ್ಲ, ಮನೆಗೆ ಹೋಗಿ ಊಟ ಮಾಡೋದಿಲ್ಲ, ಅಲ್ಲಿಯೇ ಕೂತ್ಕೊಳ್ತಾನೆ. ತನ್ನ ದೃಷ್ಟಿಯೆಲ್ಲ ಆ ಬಂಗಾರದ ಮೇಲೆಯೇ ಇಡ್ತಾನೆ. ಆ ಪುಟದೊಳಗೆ ಒಂದು ಕಡ್ಡಿಯಿಂದ ಕದಲಿಸುತ್ತಾ ಇರುತ್ತಾನೆ. ಎಲ್ಲಿಯವರೆಗೂ ಬಂಗಾರವನ್ನು ಸುಡುತ್ತಾ ಇರುತ್ತಾನೆ? ಒಂದು ವಿಧವಾದ ರೇಂಜ್ವರೆಗೂ ಮಾತ್ರವೇ, ಒಂದು ಹಂತದವರೆಗೂ ಮಾತ್ರವೇ. ಅದು ಸುಟ್ಟು ಬೂದಿಯಾಗುವವರೆಗೂ ಬೆಂಕಿಯಲ್ಲಿ ಬಿಡೋದಿಲ್ಲ. ಅದು ಕರಗಿ ಪ್ಯೂರಿಫೈ ಆಗುವವರೆಗೂ, ಅದರಲ್ಲಿರುವ ಕಲ್ಮಶ ತೊಲಗಿ ಹೋಗುವವರೆಗೂ ಅದನ್ನು ಶೋಧಿಸ್ತಾನೆ. ಹಾಗೆಯೇ ನಮ್ಮ ಕರ್ತನಾಗಿದ್ದಾರೆ. ನಮಗೆ ಅನುಮತಿಸಿರುವ ಶೋಧನೆ ನಮ್ಮಲ್ಲಿರುವ ಅಪನಂಬಿಕೆಯನ್ನು, ನಮ್ಮ ಬಲಹೀನತೆಯನ್ನು, ನಮ್ಮ ಶಕ್ತಿಯ ಮೇರೆಗೆ ಆತನು ಬರಮಾಡುತ್ತಾನೆ ಹೊರತು ಕೊನೆಗೆ ಅವುಗಳನ್ನು ಜಯಿಸುವ ಶಕ್ತಿ ಕೊಟ್ಟು ಕೂಡ ಸಹಾಯ ಮಾಡ್ತಾರೆ. ನಮ್ಮ ಕೈ ಬಿಡೋದಿಲ್ಲ. ಆತನು ನಂಬಿಗಸ್ತನಾಗಿದ್ದಾನೆ. ಆತನಿಗೆ ನಂಬುವುದಾದರೆ ನಮಗೆ ಯಾವ ಬಾಧೆ ಇರಲ್ಲ. ನಿಜವಾಗ್ಲೂ ಯೇಸುವನ್ನು ನಂಬುತ್ತಾ ಇದ್ದೀರಾ ನೀವು? ಶೋಧನೆ ಬರಮಾಡಿದಾಗ ಶೋಧನೆ ಜೊತೆಗೆ ದೇವರು ತಪ್ಪಿಸಿಕೊಳ್ಳುವ ಮಾರ್ಗ ಕೂಡ ತೋರಿಸ್ತಾರೆಂಬ ಗ್ರಹಿಕೆ ನಿಮಗಿದೆಯಾ? ಶೋಧನೆಯನ್ನೇ ನೋಡಿಕೊಳ್ತಾ ಇದ್ದೀರಾ, ಇಲ್ಲವೇ ದೇವರು ತೋರಿಸುವ ಮಾರ್ಗವನ್ನು ಕೂಡ ನೋಡ್ತಾ ಇದ್ದೀರಾ? ನೀವು ಶೋಧನೆ ನೋಡಿ ನಿಮ್ಮ ಸ್ವಂತ ನಿರ್ಣಯ ಮಾಡಿಕೊಳ್ತಾ ಇದ್ದೀರಾ, ಇಲ್ಲವೇ ದೇವರು ಮಾಡುವ ಸಹಾಯವನ್ನು ನೋಡಿ ಆ ಶೋಧನೆಯಿಂದ ಹೊರಬರ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಿ? ಎಷ್ಟೋ ಜನ ಈ ದಿನ ಹಾಗೆ ಮಾಡ್ತಾರೆ. ಶೋಧನೆ ಜಯಿಸುವವನು ಧನ್ಯನು ಎಂದು ಬೈಬಲ್ ಹೇಳಿದರೆ, ನಾನು ಶೋಧನೆಯಲ್ಲಿ ಬಿದ್ದೋದೆ, ಶೋಧನೆ ಬಂದಾಗ ಶೋಧನೆಗೆ ಒಳಗಾಗಿದ್ದೇನೆ ಎಂದು ಈ ದಿನ ಅನೇಕರು ಹೇಳ್ತಿದ್ದಾರೆ. ಕಾರಣ, ಶೋಧನೆಯಿಂದ ತಪ್ಪಿಸಿಕೊಳ್ಳಬೇಕಾದರೆ ಕೂಗಿಕೊಳ್ಳಬೇಕು ದೇವರಿಗೆ, ಪ್ರಭುವೇ ಈ ಶೋಧನೆಯಿಂದ ತಪ್ಪಿಸು ಎಂದು, ಈ ಪಾಪದಿಂದ ನನ್ನನ್ನು ತಪ್ಪಿಸು ಎಂದು, ಈ ಆಲೋಚನೆಯಿಂದ ನನ್ನನ್ನು ತಪ್ಪಿಸು ಎಂದು, ಈ ಅಪವಿತ್ರವಾದ ಆಲೋಚನೆಯಿಂದ ನನ್ನನ್ನು ತಪ್ಪಿಸು ಎಂದು, ಕುಗ್ಗಿ ಹೋಗುವಿಕೆಯಿಂದ ನನ್ನನ್ನು ತಪ್ಪಿಸು ಎಂದು, ಈ ನಿರುತ್ಸಾಹದಿಂದ ನನ್ನನ್ನು ಬಿಡಿಸು ಎಂದು, ಈ ಬಾಧೆಯಲ್ಲಿ ದೇವರೇ ನಾನು ನಿಮಗೆ ವಿರುದ್ಧವಾಗಿ ತಯಾರಾಗದೆ ನಿಮ್ಮ ಕೃಪೆ ನನಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸಬೇಕು. ಕರ್ತನಿಗೆ ಬೇಡಿಕೊಳ್ಳಿರಿ. ದೇವರು ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ವಿಫಲರಾಗಬೇಕೆಂದು ಕೋರಿಕೊಳ್ತಾ ಇಲ್ಲ ಪ್ರಿಯರೇ. ಶೋಧನೆ ಎಲ್ಲರಿಗೂ ಇರ್ತವೆ, ಆದರೆ ಶೋಧನೆಗಳನ್ನು ಜಯಿಸಿ ಪಾಪ ಇಲ್ಲದವರಾಗಿ ನಾವಿರಬೇಕೆಂದು ದೇವರು ಕೋರಿಕೊಳ್ತಾರೆ. ಯಾವುದೇ ಆಗಿರಬಹುದು, ಒಂದು ಟೆಸ್ಟ್ ಆದ ಹೊರತು ಅದು ಒರಿಜಿನಲ್ ಆಗಿದೆಯೋ ಡೂಪ್ಲಿಕೇಟ್ ಆಗಿದೆಯೋ ಎಂದು ಗೊತ್ತಾಗೋದಿಲ್ವಲ್ಲ? ನಿಮ್ಮ ಭಕ್ತಿ ನಿಜವಾದದಾಗಿದೆಯಾ? ನಿಮ್ಮ ವಿಶ್ವಾಸ ಸ್ಥಿರವಾಗಿದೆಯಾ? ನೀವು ಪರಿಶುದ್ಧತೆ ಪ್ರೀತಿಸುವವರಾಗಿದ್ದೀರಾ? ನೀವು ಕರ್ತನನ್ನು ಪ್ರೀತಿಸುವವರಾಗಿದ್ದೀರಾ? ಲೋಕದ ಮೇಲೆ ವಿರಕ್ತಿ ಉಂಟಾಗಿದೆ ಎಂದು ನಿಮಗೆ ಯಾವಾಗ ಗೊತ್ತಾಗುತ್ತೆ? ನಿಮಗೆ ಶೋಧನೆ ಬರುವಾಗ, ಹೋರಾಟಗಳು ಬರುವಾಗ, ನಿಮ್ಮ ಸುತ್ತಲೂ ಅಲೆಗಳು ಹಾರಿ ಹಾರಿ ಬರುತ್ತಿರುವಾಗ, ನಿಮ್ಮ ಶರೀರ ಉದ್ರೇಕವು ನಿಮ್ಮನ್ನು ಕುಗ್ಗಿಸಿ ಬಿಡುತ್ತಿರುವಾಗ, ದೇವರ ಸಹಾಯ ಪಡೆದುಕೊಂಡು ಅವುಗಳನ್ನು ನೀವು ಅಡಗಿಸಿಕೊಳ್ಳುವುದಾದರೆ, ದೇವರ ಸಹಾಯದಿಂದ ನಿಮ್ಮ ಬಾಯಿ ಮುಚ್ಚಿಕೊಳ್ಳುವುದಾದರೆ, ಹೌದಲ್ಲವೇ? ಅವರು ನನಗೆ ಆ ರೀತಿ ಮಾತಾಡಿಸಿ ನನಗೆ ಬಹಳ ಕಾಡಿಸಿಬಿಟ್ರು, ನನಗೆ ಬಹಳ ಕೋಪ ತರಿಸಿರುವುದರಿಂದ ಬಾಯಿಗೆ ಬಂದಂತೆ ಹೊಲಸಲ್ಸು ಬೈದಿದ್ದೇನೆ ಎಂದು ಕೆಲವರು ಹೇಳ್ತಾರಲ್ಲವೇ? ಅಂತಹ ಶೋಧನಕರವಾದ ಪರಿಸ್ಥಿತಿಗಳು, ವ್ಯಕ್ತಿಗಳು, ಪ್ರಾಂತ್ಯಗಳು, ವಸ್ತುಗಳು ಮನುಷ್ಯರ ಸಮೀಪಕ್ಕೆ ಬರುತ್ತಿರುವಾಗ ಬಹು ಜಾಗರೂಕರಾಗಿರಬೇಕು. ಕರ್ತನೇ, ಆ ಶೋಧನೆಯಲ್ಲಿ ಬೀಳದಂತೆ ನನ್ನನ್ನು ಕಾಪಾಡಿರಿ.
ಪ್ರತಿದಿನ ಪರಲೋಕ ಪ್ರಾರ್ಥನೆ ಮಾಡುವವರು ಬಹಳ ಚೆನ್ನಾಗಿ ಹೇಳ್ತಾರೆ, ಶೋಧನೆಯೊಳಗೆ ಸೇರಿಸದಂತೆ ನಮ್ಮನ್ನು ಕೇಡಿನಿಂದ ತಪ್ಪಿಸು ಎಂದು, ಶೋಧನೆ ಜಯಿಸುವುದಕ್ಕಾಗಿ ನನಗೆ ಸಹಾಯ ಮಾಡಿರಿ ಎಂದು. ದಿನಾಲೂ ದೇವರ ಬಳಿಗೆ ಬಂದು, ದೇವರೇ ನಾನು ಬಿದ್ದೋದೆ, ಎಡವಿ ಬಿದ್ದೋದೆ, ದೇವರೇ ನಾನು ಹಾಳಾಗಿ ಹೋದೆ, ನನ್ನನ್ನು ಕ್ಷಮಿಸಿರಿ ಎಂದು ಬೇಡಿಕೊಳ್ತಾ ಅಳ್ತಾ ಕೂತ್ಕೊಳ್ಳುವುದಲ್ಲ ಪ್ರಿಯರೇ ನಿಜವಾದ ಕ್ರೈಸ್ತತ್ವ ಅಂದ್ರೆ. ಪ್ರತಿ ಶೋಧನೆಯನ್ನು ಎದುರಿಸಿ ಜಯಿಸುವುದಕ್ಕಾಗಿ ದೇವರ ಕೃಪೆಗಾಗಿ ಬೇಡಿಕೊಳ್ಳಬೇಕು. ಎಲ್ಲರಿಗೂ ಸರ್ವಸಾಧಾರಣವಾಗಿರುವ ಪ್ರತಿ ಮನುಷ್ಯರಿಗೂ ಬರುವಂತಹ ಶೋಧನೆ ನಿಮಗೂ ನನಗೂ ಬರುತ್ತದೆ. ಪ್ರತಿ ಮನುಷ್ಯ ಶೋಧನೆಗೆ ಒಳಗಾಗ್ತಿದ್ದಾನೆ, ಕಾರಣ ಅವರು ದೇವರಲ್ಲಿ ನಂಬಿಕೆ ಇಡುತ್ತಾ ಇಲ್ಲ. ಪ್ರತಿ ಮನುಷ್ಯನು ಶೋಧನೆಯನ್ನು ಜಯಿಸಲಾರದೆ ಬಿದ್ದೋಗ್ತಿದ್ದಾನೆ, ಕಾರಣ ದೇವರು ತೋರಿಸುವ ಮಾರ್ಗ ನೋಡುತ್ತಾ ಇಲ್ಲ, ದೇವರಿಗೆ ಮೊರೆ ಇಡ್ತಾ ಇಲ್ಲ. ಈ ದಿನ ನಿಮಗೆ ಯಾವ ವಿಧವಾದ ಶೋಧನೆ ಇದೆ? ನಾನು ಶೋಧನೆ 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 ಅನ್ನುತ್ತಾ ಇದ್ರೆ ಹಾಗಂದ್ರೆ ಏನು ಅಂತ ನೀವು ಕೇಳ್ತಿರಬಹುದೇನೋ. ಹೇಳ್ತೇನೆ ಕೇಳಿ. ಒಳ್ಳೆ ಆಹಾರ ನಮ್ಮ ಮುಂದೆ ಇದೆ ಅಂದ್ಕೊಳ್ಳಿ, ಆದರೆ ಅದು ನಿಮ್ಮದಲ್ಲ, ಇಲ್ಲವೇ ನಾವು ತಿನ್ನುವಂಥದ್ದಲ್ಲ. ಆಗ ನಿಮ್ಮ ಬಾಯಿ ಹತೋಟಿಯಲ್ಲಿ ಇಟ್ಕೊಳ್ಳಲಿಕ್ಕಾಗ್ತಾ? ಬಹಳ ದುಡ್ಡಿನ ಕಂತೆಗಳು ನಿಮ್ಮ ಮುಂದಿವೆ, ಆದರೆ ಇದು ನನಗೆ ಬೇಡ ಅಂತ ಹೇಳಬಲ್ಲಿರೋ? ಈ ದಿನ ಬಹಳಷ್ಟು ಜನರ ಜೀವಿತದಲ್ಲಿ ಒಂದು ಸುಂದರವಾದ ಹುಡುಗಿ ಇಲ್ಲವೇ ಸುಂದರವಾದ ಹುಡುಗ ಕಾಣಿಸಿದ್ರೆ ಸಾಕು, ನಿಮ್ಮ ನೋಟ ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗ್ತಾ? ನಿಮ್ಮ ಉದ್ರೇಕ ಹತೋಟೆಯಲ್ಲಿಟ್ಕೊಳ್ಳಬಲ್ಲಿರಾ? ನಿಮ್ಮ ಹೃದಯವನ್ನು ದೇವರೊಂದಿಗೆ ಸರಿಪಡಿಸಿಕೊಳ್ಳಬಲ್ಲಿರಾ? ಈ ಕೆಟ್ಟತನ ನೋಡಲಾರದಂತೆ ದೇವರೇ ನನಗೆ ಸಹಾಯ ಮಾಡಿರಿ, ಈ ಒಂದು ತಿಂಡಿ ನೋಡಲಾರದಂತೆ ನನಗೆ ಸಹಾಯ ಮಾಡಿರಿ ಎಂದು ಬೇಡಬೇಕು. ಈ ಲೋಕದಲ್ಲಿ ಶೋಧನೆಗಳು 3 ರೀತಿಯಾಗಿವೆ: ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಅದರೊಳಗಡೆ ಬೇರೆ ಬೇರೆ ಕ್ಯಾಟಗರಿ ಎಲ್ಲಾ ವಿಧವಾದವುಗಳಾಗಿವೆ. ಕಣ್ಣಿನ ಆಸೆ ನೋಡಿದೆಲ್ಲ ಅನುಭವಿಸಬೇಕು, ಕೊಂಡುಕೊಳ್ಳಬೇಕು, ಸಂಪಾದಿಸಬೇಕು, ಸ್ವಾಧೀನ ಮಾಡಿಕೊಳ್ಳಬೇಕು. ನೋ, ಅಂತಹ ಆಲೋಚನೆಗಳಿಗೆ ನಾವು ಅವಕಾಶ ಕೊಡಬಾರ್ದು. ಶರೀರದ ಆಸೆ, ಬಾಯಿ ಬಯಸಿದೆಲ್ಲ ತಿನ್ನಬೇಕು, ಕುಡಿಯಬೇಕು, ಹೌದಲ್ಲವೇ? ಮದ್ಯಪಾನಕ್ಕೆ ಬಂಧಿತರಾಗ್ತಿದ್ದಾರೆ, ಹೊಟ್ಟೆ ಬಾಕರಾಗ್ತಿದ್ದಾರೆ, ಮಾಂಸ ಅಪೇಕ್ಷಿಸುವಂಥವರಾಗ್ತಿದ್ದಾರೆ. ಅದರಿಂದ ಎಷ್ಟು ರೋಗ ಬರ್ತಿವೆ, ಎಷ್ಟು ಅನಾರ್ಥಗಳಾಗ್ತಿವೆ, ಎಷ್ಟು ಕೇಡಾಗ್ತದೆಂದು ಕಾಣ್ತಿದ್ದೇವೆ. ನಿಮ್ಮ ಜೀವಿತದಲ್ಲಿ ಯಾವುದು ನಿಮಗೆ ಶೋಧನಕರವಾಗಿದೆ? ಕೆಲವರಿಗೆ ದುಡ್ಡಿನ ಆಸೆ, ದುಡ್ಡು ನೋಡಿದ ಕೂಡಲೇ ಅದೇನೋ ಗೊಂದಲಮಯವಾಗ್ಬಿಡ್ತಾರೆ ಮನುಷ್ಯರು. ದುಡ್ಡನ್ನು ಜಯಿಸುವವರಾಗಿರಬೇಕು. ದುಡ್ಡು ಛೀ ತಿಪ್ಪೆ, ಬೇಡ, ಅದನ್ನು ನಾನು ಆಶಿಸೋದಿಲ್ಲ, ಅದಕ್ಕೋಸ್ಕರ ನಾನು ಪ್ರಯಾಸ ಪಡೋದಿಲ್ಲ ಎಂದು ಆಂಗ್ಲ ದೇಶದ ಅಪೋಸ್ತಲರೆಂದು ಕರೆಯಲ್ಪಡುವ ಜಾನ್ ವೆಸ್ಲಿ ಹೇಳ್ತಾ ಇದ್ರು. ದುಡ್ಡು ಅವರು ಬೇಡ ಅನ್ನಲಿಲ್ಲ, ದುಡ್ಡು ದೇವರ ಸೇವೆಗಾಗಿ ಬಳಸಿದ್ರು, ಆದರೆ ದುಡ್ಡನ್ನೇ ಪ್ರೀತಿಸಲಿಲ್ಲ. ಅವರು ಕೆಲವೊಂದು ಲಕ್ಷಾಂತರ ಡಾಲರ್ಸ್ಗಳನ್ನು ಸೇವೆಯಲ್ಲಿ ಬಳಸಿದ್ರಂತೆ, ಆದರೆ ಅವರು ಸತ್ತಾಗ ಅವರ ಜೇಬೊಳಗಡೆ ಕೆಲವೊಂದು ಚಿಲ್ಲರೆ ದುಡ್ಡು ಬಿಟ್ರೆ ಏನೂ ಉಳಿಸಿಕೊಳ್ಳಲಿಲ್ಲ ಅಂತೆ. ಹಣದ ಆಸೆ ಜಯಿಸುತ್ತಾ ಇದ್ದೀರಾ? ಶರೀರದ ಆಸೆ ಜಯಿಸುತ್ತಾ ಇದ್ದೀರಾ? ಲೋಕದ ಆಸೆ ಜಯಿಸುತ್ತಾ ಇದ್ದೀರಾ? ಶೋಧನೆಯ ಜೊತೆಗೆ ದೇವರು ತಪ್ಪಿಸಿಕೊಳ್ಳುವ ಮಾರ್ಗ ಕೂಡ ಕೊಡ್ತಿದ್ದಾರೆ ಎಂದು ನಂಬುತ್ತಾ ಇದ್ದೀರಾ? ಕರ್ತನೇ ಶೋಧನೆಯಲ್ಲಿ ಬೀಳದಂತೆ ನನ್ನನ್ನು ಕಾಪಾಡೆಂದು ಪ್ರಾರ್ಥಿಸಿ ನೋಡಿ. ನೀವು ಶೋಧನಕರವಾದ ವಿಷಯಗಳ ಕಡೆಗೆ ಹೋಗಬೇಡಿರಿ, ದುಷ್ಟರ ಆಲೋಚನೆಯಂತೆ ನಡೆಯಬೇಡಿರಿ, ಪಾಪಾತ್ಮರ ಮಾರ್ಗದಲ್ಲಿ ಕೂತ್ಕೊಳ್ಳಬೇಡಿರಿ, ಧರ್ಮ ನಿಂದಕರೊಡನೆ ನಿಂತುಕೊಳ್ಳಬೇಡಿರಿ ಎಂದು ವಾಕ್ಯ ಹೇಳ್ತದೆ. ಯಾವ ವಿಧವಾದ ಶೋಧನೆಯಲ್ಲಿ ನೀವಿದ್ದೀರೆಂದು ನನಗೆ ಗೊತ್ತಿಲ್ಲ. ನಿಮ್ಮ ಬಾಯಿ ಹತೋಟಿಯಲ್ಲಿ ಇಟ್ಕೊಳ್ಳುವುದಕ್ಕಾಗಿ ದೇವರಿಗೆ ಅರ್ಪಿಸಿಕೊಡಿರಿ. ನೀವು ಕಿವಿಯಿಂದ ಕೇಳುವಂಥದ್ದನ್ನೆಲ್ಲ ಒಳ್ಳೆಯದಾಗಿರಲಿ. ನಿಮ್ಮ ಹೃದಯ ಹಾಳು ಮಾಡಿಕೊಳ್ಳದಂತೆ ನಿಮ್ಮ ಕಿವಿ ಮುಚ್ಚಿಕೊಳ್ಳಿರಿ. ನೀವು ದೇವರ ಕೃಪೆಯಲ್ಲಿ ಜೀವಿತ ಜೀವಿಸುವವರಾಗಿರಬೇಕೆಂದು ದೇವರು ಬಯಸುತ್ತಿದ್ದಾರೆ. ಕರ್ತನ ಮೇಲೆ ನಂಬಿಕೆಡಿರಿ, ಆತನು ನಂಬಿಗಸ್ತನಾಗಿದ್ದಾನೆ. ನಾವು ಸಹಿಸಲಾರದಷ್ಟು, ನಾವು ನಶಿಸಿ ಹೋಗುವಷ್ಟು, ನಾವು ಪಾಪಕ್ಕೆ ಗುರಿಯಾಗುವಷ್ಟು ನಮ್ಮನ್ನು ಆತನು ಶೋಧಿಸೋದಿಲ್ಲ. ನೀವೇಸುವಿನ ಕಡೆಗೆ ದೃಷ್ಟಿಸುವುದಾದರೆ ನಿಮ್ಮ ಕೈ ಹಿಡಿದು ಮೇಲೆ ಕೆತ್ತುವುದಕ್ಕಾಗಿ, ನಿಮ್ಮ ಬಂಧನದಿಂದ ನಿಮ್ಮನ್ನು ಬಿಡಿಸುವುದಕ್ಕಾಗಿ, ನಿಮ್ಮ ಸಮಸ್ಯೆಗಳಲ್ಲಿ ಜಯ ಕೊಡುವುದಕ್ಕಾಗಿ ಆತನು ಯಾವಾಗಲೂ ಸಿದ್ಧವಾಗಿಯೇ ಇದ್ದಾನೆ. ಕರ್ತನೆ, ನಾವು ಶೋಧನೆ ಜಯಿಸುವುದಕ್ಕಾಗಿಯೂ ಪರಿಶುದ್ಧರಾಗಿ ಜೀವಿಸುವುದಕ್ಕೂ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಉದಯಕಾಲ ಸಮಯದಲ್ಲಿ ದೇವರೇ ಮತ್ತೊಂದು ಸಾರಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಎಷ್ಟೋ ಸಾರಿ ದೇವರೇ ನಾವು ಪಾಪಕ್ಕೆ ಒಳಗಾಗ್ತಿದ್ದೇವೆ, ಶರೀರ ಇಚ್ಛೆಗಳಿಗೆ ಬಿದ್ದೋಗ್ತಿದ್ದೇವೆ, ಲೋಕದ ಆಸೆಯಲ್ಲಿಯೂ ಬಿದ್ದೋಗ್ತಿದ್ದೇವೆ. ಲೋಕ ಸಂಬಂಧವಾದ ವಿಷಯಗಳನ್ನೇ ಆಶಿಸುತ್ತಾ ಅಹಂಕಾರಕ್ಕೂ ಅಹಂಭಾವಕ್ಕೂ ಅವಕಾಶ ಕೊಟ್ಟು
ದೇವರೇ, ಸೋತು ಹೋದವರಾಗಿಯೇ ನಾವು ಉಳ್ಕೊಳ್ತಾ ಇದ್ದೇವೆ. ಯಾವ ರೀತಿಯಾಗಿ ನೀವು ಶರೀರದ ಆಸೆಯನ್ನು, ಕಣ್ಣಿನ ಆಸೆಯನ್ನು, ಬದುಕು ಬಾಳಿನ ಡಂಬವನ್ನು ಜಯಿಸಿ ಸೈತಾನನನ್ನು ಎದುರಿಸಿದೀರೋ ಅಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಈ ದಿನ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನೀವು ನಮ್ಮ ಹಾಗೆ ಎಲ್ಲಾ ವಿಷಯಗಳಲ್ಲಿ ಶೋಧನೆಗೊಳಗಾದರೂ ಪಾಪರಹಿತನಾಗಿಯೂ ಪರಿಶುದ್ಧನಾಗಿಯೂ ನೀವು ಯಾವ ರೀತಿಯಾಗಿ ಜೀವಿಸಿದೀರೋ ಅದೇ ಪವಿತ್ರಾತ್ಮನ ಶಕ್ತಿಯನ್ನು ನಮಗೂ ಕೂಡ ಕೊಟ್ಟು ಜಯಶಾಲಿಗಳಾಗಿ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತನ್ನ ಕಾರ್ಯಗಳನ್ನು ಮಾಡ್ತಾರೆ. ಒಂದು ವೇಳೆ ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ತಪ್ಪದೆ ವಾಟ್ಸಪ್ ಮುಖಾಂತರ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೊಮ್ಮೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಎಲ್ಲ ಕ್ರೈಸ್ತಿಯ ವಿಶ್ವಾಸಿಗಳಿಗೆ ಒಂದು ಶುಭವಾರ್ತೆ. ನಿಮ್ಮೆಲ್ಲರಿಗೋಸ್ಕರ ಒಂದು ದಿನದ ವಿಶೇಷವಾದ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ದಿನಾಂಕ ಏಪ್ರಿಲ್ 10ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ. ಸ್ಥಳ ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಮಿತ್ರಾಲಯ ಗರ್ಲ್ಸ್ ಸ್ಕೂಲ್, ಕಾರ್ಪೊರೇಷನ್ ಸರ್ಕಲ್, ಬೆಂಗಳೂರು. ಹೆಚ್ಚಿನ ವಿವರಗಳಿಗಾಗಿ 8939393939 ನಂಬರ್ಗೆ ಸಂಪರ್ಕಿಸಿರಿ. ಈ ಒಂದು ದಿನದ ಗೆಟ್ ಟುಗೆದರ್ನಲ್ಲಿ ತಪ್ಪದೆ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ.